ವಿಷಯದಲ್ಲಿ ಅಂದ್ರೆ ತಿಳ್ಕೊಬೇಕು ಅವ್ರು, ಅದನ್ನ ಅಷ್ಟ್ ತಿಳ್ಕೊಂಡ್ರೆ ಸಾಕು. ಏನು ಸೂಪರ್ ರಿಚ್ ಇರ್ಬೇಕಂತೆಲ್ಲ ಆಸೆ ಇಲ್ಲ. ಅಟ್ಲೀಸ್ಟ್ ನನ್ಗೆ ಇಲ್ಲಿದ್ದೀನಿ, ಸ್ವಲ್ಪ ಪಿಕ್ ಮಾಡ್ತೀಯಾ, ಬರ್ತೀಯಾ ನನ್ನ ಕರ್ಕೊಂಡ್ ಹೋಗಕ್ಕೆ ಅಂದ್ರೆ ಬರ್ತೀನಿ. ಅಷ್ಟ್ ದೂರ ಯಾರು ಬರ್ತಾರೆ, ನಾನ್ ಇಲ್ಲಿದ್ದೀನಿ, ನೀನ್ ಅಲ್ಲೆಲ್ಲೋ ಇದೆಯಾ, ನಾನ್ ಹೆಂಗ್ ಬರ್ಲಿ ಅಂತ ಹೇಳ್ಬಾರ್ದು, ಬಂದ್ಬಿಡ್ಬೇಕು ಅಷ್ಟೇ. ಸೊ ಬಂದ್ಬಿಡ್ಬೇಕು. ಆದ್ರೆ ಅವನ ಅಜ್ಜಿ ಅವ್ನಿಗೆ ಏನಾರು ಕೆಲ್ಸ ಇರ್ಲಿ, ಅವ್ನ್ ಬಂದ್ಬಿಡ್ಬೇಕು. ಆಯ್ತು ಆಯ್ತು ಆಯ್ತು, ಅಷ್ಟೇ. ಜಾಸ್ತಿ ಏನಿಲ್ಲ, ಜಾಸ್ತಿ ಏನಿಲ್ಲ. ನಾನಲ್ಲೇ ಏರ್ಪೋರ್ಟ್ ರೋಡ್ ಇರ್ತೀನಿ, ಆಯ್ತಾ. ನೀನ್ ಅಲ್ಲೆಲ್ಲೋ ಕಂಡಕ್ಟರ್ ರೋಡ್ ಇರ್ತೀಯ, ನೀ ಕರ್ಕೊಂಡು ಬಂದ್ಬಿಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅಂದ್ರೆ ಅದು ಮುಂಚೆನೆ ಗೊತ್ತಿರುತ್ತೆ ಅವ್ರಿಗೆ ನಾನು ಅಲ್ಲಿ ಇರ್ತೀನಿ ಅಂತ, ಆಯ್ತಾ. ವೇಟ್ ಬೇಡ ಮ್ಯಾಮ್, ನಾನೇ ವೇಟ್ ಮಾಡ್ತೀನಿ ಅಕ್ಕ, ನಾನ್ ವೇಟ್ ಮಾಡ್ತೀನಿ, ಅವ್ರು ಬರೋ ತನಕ ಕಾಯ್ತೀನಿ. ಬಟ್ ನಾನ್ ಹೇಳಿದ ತಕ್ಷಣ ಒಂಚೂರು ಪಾಸಿಟಿವ್ ರೆಸ್ಪಾನ್ಸ್ ಮಾಡ್ಬೇಕು. ಅಲ್ಲಿಗೆ ಯಾರು ಬರ್ತಾರೆ, ನೀನ್ ಹೋಗು ಅಂತೆಲ್ಲ ಮಾತಾಡ್ಬಾರ್ದು. ಮಾತಾಡ್ಬಾರ್ದು, ತಪ್ಪಾಗ್ಬಿಡುತ್ತೆ. ಅದು ಇದು ಅಂತ ಪಾಪ ಚೆನ್ನಾಗಿ ಕೂಸಿ ಹೊಡೆದು ಆಮೇಲೆ ಬರ್ಲಿಲ್ಲ ಅಂದ್ರೂ ನಡೆಯುತ್ತೆ. ಆಮೇಲೆ ಬರ್ಬೇಕು. ಅಂದ್ರೆ ಲೇಟ್ ಆಗಿ ಬಂದ್ರು ಪರವಾಗಿಲ್ಲ, ನಾನ್ ಕಾಯ್ತೀನಿ, ಬಟ್ ಬರ್ಬೇಕು. ಅಲ್ಲ, ಒಟ್ನಲ್ಲಿ ಅವನು ಪಾಪ ಹುಡುಗ ಮದ್ವೆ ಆಗೋನು ಕ್ಯಾಬ್ ಡ್ರೈವರ್ ಆಗಿರ್ಬೇಕು, ಆಮೇಲೆ ಟೊಮ್ಯಾಟೊ ಡೆಲಿವರಿ ಬಾಯ್ ಆಗಿರ್ಬೇಕು. ಅಲ್ಲ ಅನುಶ್ರೀ, ಏನ್ ಗೊತ್ತಾ, ಮಲ್ಲಕ್ಕ ಕೇಳ್ರಿ ಇಲ್ಲಿ ಒಂದ್ ನಿಮಿಷ, ನಿಮ್ಮದ್ ಮುಗಿಸ್ಬಿಡ್ತೀನಿ, ಆಮೇಲೆ ಅಲ್ಲಿಗೆ ಹೋಗೋಣ. ನಿಮ್ದ್ ಹೆಂಗ್ ಹೇಳಿ, ನನಗೂ ಒಬ್ಬ ಗೆಳೆಯ ಬೇಕು, ಅವನು ಟೈಮ್ ಮುಂಚೆ ಬಂದು ಕಾಯಬೇಕು, ಹಿಂಗೆಲ್ಲ ಇಷ್ಟಪಡೋರು ಇಷ್ಟಪಡಲ್ಲ. ಇವಾಗ ನೀವ್ ಹಿಂಗ್ ಮಾಡಿದ್ರೆ ಅಕ್ಕ ಹೇಳ್ಬೇಕು, ಅಕ್ಕ ನಿಮ್ಗೆ ಯಾವ ತರ ಹುಡುಗ? ನಿಮ್ಮನ್ನ ಇಷ್ಟಪಡೋರು ಇಷ್ಟಪಡಲ್ಲ ಅಂದ್ರೆ ಯಾರೋ ಇಷ್ಟಪಡೋರು ಆಲ್ರೆಡಿ ಇದಾರೆ, ಅವ್ರು ನಿಮ್ಗೆ ಇಷ್ಟ ನಾರ್ಮಲಿ ಇಷ್ಟಪಡೋರು ಎನಿ ಟೈಮ್ ಫೋನ್ ಇರ್ತಾರೆ, ಯಾರಿದಾರೋ ಏನೋ ಯಾರು. ಅಕ್ಕ ನೀವ್ ಹೇಳಿ, ನಿಮ್ ಹುಡ್ಗ ಹೇಗಿರ್ಬೇಕು? ಫಸ್ಟ್ ಆಫ್ ಆಲ್ ಅವನು ಹುಡುಗ ತುಂಬಾ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ನನ್ ಪರವಾಗಿಲ್ಲ, ಅವ್ನ್ ಲೈಫ್ ಪರವಾಗಿ ರೆಸ್ಪಾನ್ಸಿಬಲ್ ಆಗಿದ್ರೆ ಸಾಕು ನನ್ಗೆ. ಯಾವಾಗ ಮದ್ವೆ? ನನ್ನನ್ನು ಬದುಕಕ್ ಬಿಡ್ಬೇಕು. ಯಾವಾಗ ಮದ್ವೆ? ಈ ವರ್ಷ ಅನುಶ್ರೀ ಮದ್ವೆ ಗ್ಯಾರಂಟಿ. ಹೆಡ್ಲೈನ್. ಹೌದಾ? ಹೌದು. ನೀವ್ ಯಾಕ್ರಿ ಬೇಜಾರಾಗ್ತಾ ಇದ್ದೀರಾ? ಅಜ್ಜಿ, ಇದು ವೈರಲ್ ಆಗೋ ಕಂಟೆಂಟ್ ಅಂದ್ರೆ ಹೇಳಿ ಪ್ಲೀಸ್, ಇನ್ನೊಂದ್ಸಲ ಹೇಳಿ. ಅಲ್ಲ ನಾಗಭೂಷಣ್, ಈ ತಿಂಗಳ 10ನೇ ತಾರೀಕು ವಿದ್ಯಾಪತಿ ಬರ್ತಾ ಇದಾರೆ. ಈ ವರ್ಷ 2025 ಅನುಪತಿ ಬರ್ಬೋದು. ಬ್ರೇಕಿಂಗ್ ನ್ಯೂಸ್ ನೋಡಿ, ಇಲ್ಲಿ ನಾನು ಪೂಜಾಪತಿ ಅಲ್ಲೊಬ್ಬ ಧನ್ಯತಾಪತಿ, ಆಯ್ತಾ. ನೀವು ಅನುಪತಿ, ಒಂದ್ ಒಳ್ಳೆ ಇದ್ ಮಾಡ್ಬೋದು, ಅವಾಗ ವಿಡಿಯೋ ಮಾಡ್ಬೋದು ನಾವೆಲ್ಲ, ಎಲ್ಲಾ ಪತಿಗಳು ಸೇರ್ಕೊಂಡು ಮಾಡ್ಬೋದು ನಾವು. ಬಾಯ್ ಚಿಲ್ಲರ್ಸ್ ಅಂತ. ಹೌದು ಹೌದು, ನೀವು ಪೂಜಾಪತಿಯಾಗಿ ನಿಮ್ ಪತ್ನಿ ಬಗ್ಗೆ ಮಾತಾಡಿ, ಹೇಳಿ ಏನಂತಿದ್ದಾರೆ. ನಮ್ ಪತ್ನಿ ಸ್ವೀಟೆಸ್ಟ್ ಆನ್ ಅರ್ತ್, ಈ ಭೂಮಿಯ ಗ್ರಹದಲ್ಲಿ ಒಂದು ಏನಾರು ಒಂದು ಸ್ವೀಟೆಸ್ಟ್ ಜೀವ ಅಂತಂದ್ರೆ ಅದು ನನ್ ಪೂಜಾ. ಪೂಜಾ ಬಂದ್ಮೇಲೆ ಅದ್ ನನಗೆ ಗೊತ್ತಿಲ್ಲ, ನನ್ ಪೂಜಾ ಬಂದ್ಮೇಲೆ ಏನಾದ್ರು ನನ್ನ ಜೀವನದಲ್ಲಿ ಒಂದಿಷ್ಟು ಖುಷಿ, ನಗು, ಏನಾದ್ರು ಒಂದಿಷ್ಟು ಸಂತೃಪ್ತಿ ಅದೇನಾದ್ರು ಇದೆ ಅಂತಂದ್ರೆ ಅದು ಆಕೆ ಬಂದ ಮೇಲೆ. ಈಗ ಮಜಾ ಏನ್ ಗೊತ್ತಾ ನಾಗಭೂಷಣ್, ನನಗ್ ಒಂದ್ ಅರ್ಥ ಆಗಿದೆ. ಐ ಥಿಂಕ್ ಈ ಬ್ಲೂಟಿಕ್ ಇರೋರಲ್ಲ, ಧನಂಜಯ್ ಪಾಪ ಇಲ್ಲಿಂದಾನೇ ಹಾಯ್ ಅಂತ ಕಳಿಸ್ತವ್ರೆ, ಅವ್ರಿಗೆಲ್ಲ ನಾವು ಇದನ್ ಕಳ್ಸಕ್ ಆಗಲ್ಲ ಅನ್ಕೊಂತೀನಿ.